ಆತ್ಮೀಯ ವಿದ್ಯಾರ್ಥಿಗಳೇ, ನಿಮಗೆಲ್ಲ ಆನ್ಲೈನ್ ತರಗತಿಗೆ ಸ್ವಾಗತ. ನಾನು ನಿಮ್ಮ ಅಶೋಕ್ ಕುಮಾರ್. ಈಗಾಗಲೇ ನಾನು ಭಾರತ ಸಂವಿಧಾನಕ್ಕೆ ಸಂಬಂಧಪಟ್ಟಂತಹ ಹಲವು ವಿಷಯಗಳ ಬಗ್ಗೆ ಬೋಧನೆಯನ್ನು ಮಾಡಿದ್ದೇನೆ. ಈ ದಿನದ ಬೋಧನೆಯ ವಿಷಯ ವಸ್ತು ಭಾರತ ಸಂವಿಧಾನದ ಪ್ರಸ್ತಾವನೆ. ಆ ಪ್ರಸ್ತಾವನೆಯನ್ನ ನಾವು ಪೂರ್ವ ಪೀಠಿಕೆ ಅಥವಾ ಪೂರ್ವ ಅವತರಣಿಕೆ ಎಂಬಂತೆಲ್ಲ ನಾವು ಅದನ್ನ ಕರಿತೀವಿ. My dear students, welcome to today's online class. Today's topic is Preamble of the Constitution of India. First, let us know about the term preamble. The term preamble refers to the introduction or preface to the Constitution. It contains the summary or essence of the Constitution. The word preamble means a preliminary statement or introduction to the Constitution. The Constitution of India begins with a preamble which describes the nature of the Indian state and the objectives it is committed to secure. ವಿದ್ಯಾರ್ಥಿಗಳೇ, ನಾವು ಮೊದಲಿಗೆ ಪ್ರಸ್ತಾವನೆ ಎಂಬ ಪದ ಏನನ್ನ ಸೂಚಿಸುತ್ತದೆ ಎನ್ನುವುದನ್ನು ನಾವು ತಿಳ್ಕೋಬೇಕಾಗತ್ತೆ. ಪ್ರಸ್ತಾವನೆ ಎನ್ನುವಂತಹ ಪದ ಭಾರತ ಸಂವಿಧಾನಕ್ಕೆ ಒಂದು ಪರಿಚಯ ಇದ್ದ ಹಾಗೆ, ಭಾರತ ಸಂವಿಧಾನದ ಒಂದು ಮುನ್ನುಡಿ ಇದ್ದ ಹಾಗೆ. ಇದು ಭಾರತ ಸಂವಿಧಾನದ ಮೂಲಾಂಶಗಳನ್ನು ಒಳಗೊಂಡಿರುತ್ತದೆ. ಭಾರತ ಸಂವಿಧಾನದ ಮೂಲಾಂಶಗಳನ್ನು ಒಳಗೊಂಡಿರುತ್ತದೆ. ಈ ಪ್ರಸ್ತಾವನೆಯನ್ನು ನಾವು ಭಾರತ ಸಂವಿಧಾನದ ಒಂದು ಪ್ರಾಥಮಿಕವಾದಂತ ಹೇಳಿಕೆ ಎಂಬಂತೆ ನಾವು ಕರೆಯಬಹುದು. ಹಾಗೇನೆ ಈ ಪ್ರಸ್ತಾವನೆ ಎನ್ನುವಂಥದ್ದು ಭಾರತ ಸಂವಿಧಾನದ ಭಾರತ ರಾಜ್ಯದ ಸ್ವರೂಪವನ್ನ ಹಾಗೂ ಭಾರತ ರಾಜ್ಯದ ಉದ್ದೇಶಗಳ ಬದ್ಧತೆಯನ್ನ ಒಳಗೊಂಡಿರುವಂತಹ ಒಂದು ವ್ಯವಸ್ಥೆ ಇದು. ನಮಗೆ ಭಾರತ ಸಂವಿಧಾನದ ಮೊದಲ ಪುಟ ಹೀಗಿದೆ: ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ. ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಅನ್ನೋದು ಒಂದು ಆಕ್ಟ್, ಅದೊಂದು ಕಾಯಿದೆ. ಈಗಾಗಲೇ ನಾನು ಸಂವಿಧಾನದ ಸ್ವರೂಪ ಹೇಗಿರುತ್ತೆ ಅಂತೇಳಿ ಹೇಳಿದ್ದೀನಿ. ನಾನು ಭಾರತ ಸಂವಿಧಾನದ ಮೊದಲ ಪುಟವನ್ನ ನೀವು ಒಳಪುಟಕ್ಕೆ ಪ್ರವೇಶ ಮಾಡಿದ ತಕ್ಷಣ ನಮಗೆ ಸಿಗುವಂಥದ್ದು ಭಾರತ ಸಂವಿಧಾನದ ಪೀಠಿಕೆ. ನೋಡಿ, ಭಾರತ ಸಂವಿಧಾನದ ಪೀಠಿಕೆ ನಿಮಗೆ ನಾನು ತೋರಿಸ್ತಾ ಇದ್ದೀನಿ. ಭಾರತದ ಪ್ರಜೆಗಳಾದ ನಾವು ಭಾರತವನ್ನ ಒಂದು ಸಾರ್ವಭೌಮ, ಸಮಾಜವಾದಿ, ಜಾತ್ಯತೀತ ಅಥವಾ ನಿರಪೇಕ್ಷ, ಧರ್ಮ ನಿರಪೇಕ್ಷ ಎಂಬಂತೇನು ಕರೀತಾರೆ. ಭಾರತದ ಪ್ರಜೆಗಳಾದ ನಾವು ಭಾರತವನ್ನ ಒಂದು ಸಾರ್ವಭೌಮ, ಸಮಾಜವಾದಿ, ಜಾತ್ಯತೀತ, ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲ ಪ್ರಜೆಗಳಿಗೆ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು, ವಿಚಾರ, ಅಭಿವ್ಯಕ್ತಿ, ನಂಬಿಕೆ, ಧರ್ಮ ಮತ್ತು ಉಪಾಸನೆ ಸ್ವಾತಂತ್ರ್ಯವನ್ನು, ಸ್ಥಾನಮಾನ ಮತ್ತು ಅವಕಾಶಗಳ ಸಮಾನತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ ವ್ಯಕ್ತಿ ಗೌರವ, ದೇಶದ ಏಕತೆ,
ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಭ್ರಾತೃತ್ವ ಭಾವನೆಯನ್ನು ಅಂದ್ರೆ ಸಹೋದರತ್ವ ಭಾವನೆಯನ್ನು ಮೂಡಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ರಚನಾ ಸಭೆಯಲ್ಲಿ 1949 ನವೆಂಬರ್ 26ರಂದು ಈ ಸಂವಿಧಾನವನ್ನ ಅಂಗೀಕರಿಸಿ ಅಧಿನಿಯಮಿತಗೊಳಿಸಿ ಆತ್ಮಾರ್ಪಿತ ಮಾಡಿಕೊಳ್ಳುತ್ತಿದ್ದೇವೆ. ನೋಡಿ, ಭಾರತ ಸಂವಿಧಾನದ ಪ್ರಸ್ತಾವನೆ ನಾನಾಗ್ಲೇ ಹೇಳಿದೆ, ಅದೊಂದು ಮುನ್ನುಡಿ, ಅದೊಂದು ಪರಿಚಯ, ಅದೊಂದು ಸಾರಾಂಶ, ಅದೊಂದು ಮೂಲಾಂಶ, ಅದೊಂದು ಪ್ರಾಥಮಿಕವಾದಂತ ಹೇಳಿಕೆ. ಅದು ದ ವರ್ಡ್, ವೆರಿ ವರ್ಡ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಬಿಗಿನ್ಸ್ ವಿತ್ ದ ಪ್ರಿಯಾಂಬಲ್. ಅಂದ್ರೆ ಭಾರತ ಸಂವಿಧಾನದ ಪ್ರಸ್ತಾವನೆ ಅದು ಸಂವಿಧಾನದ ಮೊದಲ ಪುಟದ ಮೊದಲ ವಾಕ್ಯನೇ ಪ್ರಸ್ತಾವನೆ ಆರಂಭ ಆಗೋದು. ಅದರಲ್ಲಿ ಆ ಪ್ರಸ್ತಾವನೆಯಲ್ಲಿ ಭಾರತದ ಪ್ರಜೆಗಳಾದ ನಾವು ಎನ್ನುವಂಥ ಪದ ಮೊದಲಿಗೆ ಆರಂಭ ಆಗುತ್ತೆ. ನೋಡಿ, ಅದನ್ನ ಮತ್ತೆ ನಾವು ನೋಡ್ತಾ ಹೋದ್ರೆ ಇಲ್ಲಿ ಭಾರತದ ಪ್ರಜೆಗಳಾದ ನಾವು ಭಾರತವನ್ನ ಸಾರ್ವಭೌಮ, ಸಮಾಜವಾದಿ, ಜಾತ್ಯತೀತ, ಪ್ರಜಾಸತ್ತಾತ್ಮಕ ಗಣರಾಜ್ಯ ಅಂತ ಕರೀತಾ ಇದ್ವಿ. ಇದರಲ್ಲಿ ಸಮಾಜವಾದಿ, ಜಾತ್ಯತೀತ ಎನ್ನುವಂತಹ ಪದಗಳು ಮೂಲ ಸಂವಿಧಾನದಲ್ಲಿ ಇರಲಿಲ್ಲ. ಸಮಾಜವಾದಿ, ಜಾತ್ಯತೀತ ಎನ್ನುವಂತಹ ಪದಗಳನ್ನ ಅದರ ಜೊತೆಗೆ ಇಲ್ಲಿ ಒಂದು ಸಮಗ್ರತೆ ಎನ್ನುವಂತಹ ಒಂದು ಪದ ಇದೆ ನೋಡಿ. ಈ ಮೂರು ಪದಗಳನ್ನ ನಂತರ ಸಂವಿಧಾನಕ್ಕೆ ತಿದ್ದುಪಡಿಯನ್ನು ಮಾಡಿ ಸೇರಿಸಲಾಯಿತು. 1976ರಲ್ಲಿ 42ನೇ ತಿದ್ದುಪಡಿಯನ್ನ ಮಾಡಿ ಮೂಲ ಸಂವಿಧಾನದಲ್ಲಿ ಇಲ್ಲದೆ ಇರುವಂತಹ ಸಮಾಜವಾದಿ, ಜಾತ್ಯತೀತ, ಸಮಗ್ರತೆ ಎನ್ನುವಂತ ಪದಗಳನ್ನು ಸೇರಿಸಲಾಯಿತು. ವಿದ್ಯಾರ್ಥಿಗಳೇ, ಇಲ್ಲಿ ನ್ಯಾಯ ಅಂದ್ರೆ ಯಾವ ನ್ಯಾಯವನ್ನ ಪಡೀಲಿಕ್ಕೆ ಅರ್ಹರು ಭಾರತೀಯರು? ಸಾಮಾಜಿಕ, ಆರ್ಥಿಕ, ರಾಜಕೀಯ ನ್ಯಾಯ. ಸ್ವಾತಂತ್ರ್ಯವನ್ನ ಪಡೆಯಲಿಕ್ಕೆ ಅರ್ಹರಾಗಿದ್ದಾರೆ. ಯಾವ ಸ್ವಾತಂತ್ರ್ಯ? ವಿಚಾರ ಸ್ವಾತಂತ್ರ್ಯ, ಅಭಿವ್ಯಕ್ತಿ ಸ್ವಾತಂತ್ರ್ಯ, ನಂಬಿಕೆ ಸ್ವಾತಂತ್ರ್ಯ, ಧರ್ಮ ಸ್ವಾತಂತ್ರ್ಯ ಮತ್ತು ಉಪಾಸನಾ ಸ್ವಾತಂತ್ರ್ಯವನ್ನ ಭಾರತದ ಪೌರರು ಪಡೆಯುತ್ತಾರೆ. ಸ್ಥಾನಮಾನ ಮತ್ತು ಅವಕಾಶಗಳಲ್ಲಿ ಸಮಾನತೆಯನ್ನ ಪಡಿತೀವಿ ನಾವು. ಸಂವಿಧಾನ ಎಲ್ಲರಿಗೂ ವ್ಯಕ್ತಿ ಗೌರವವನ್ನು ಕಲ್ಪಿಸಿಕೊಡುತ್ತದೆ. ಭ್ರಾತೃತ್ವ ಭಾವನೆಯನ್ನ, ಭ್ರಾತೃತ್ವ ಅಂದ್ರೆ ಸಹೋದರತ್ವ ಭಾವನೆಯನ್ನ ನಮ್ಮ ಸಂವಿಧಾನ ಕಲ್ಪಿಸಿಕೊಡುತ್ತದೆ. ಈ ಇಡೀ ಭಾರತ ಸಂವಿಧಾನದ ಪ್ರಸ್ತಾವನೆಯಲ್ಲಿ 4 ಪ್ರಮುಖವಾದಂತಹ ಅಂಶಗಳು ಇದೆ. ಆ 4 ಪ್ರಮುಖವಾದಂತಹ ಅಂಶಗಳು ಯಾವುದು ಅಂದ್ರೆ ಪ್ರಜಾಪ್ರಭುತ್ವದ 4 ಮಂತ್ರಗಳು: ಸ್ವಾತಂತ್ರ್ಯ, ಸಮಾನತೆ, ನ್ಯಾಯ ಮತ್ತು ಭ್ರಾತೃತ್ವಗಳು, ಸಹೋದರತ್ವ. ಇದು ನಮ್ಮ ಪ್ರಜಾಸತ್ತಾತ್ಮಕ ವ್ಯವಸ್ಥೆಯ ತಳಹದಿ. ಆ ತಳಹದಿಯನ್ನೇ ನಾವು ಭಾರತ ಸಂವಿಧಾನದಲ್ಲಿ ಕಾಣಬಹುದು. My dear students, the preamble of the Constitution of India begins with "We the people of India." We the people of India, having solemnly resolved to constitute India into a sovereign, socialist, secular, democratic republic. Socialist, secular, and another word, integrity. These 3 words are incorporated through 42nd Amendment made in 1976. India is a sovereign country. India is a socialist country. We adopted socialism.
India is a secular country. No state-sponsored religion. Every religion should be treated equally. India is a democratic country. Every institution of the country should be elected directly or indirectly. India is a republic where the head of the state will be indirectly or directly elected by the people. That country is called as republic. India is a republic. United Kingdom is not a republic. USA is a republic. Then the preamble of the Constitution of India speaks about the justice. Constitution provides social justice, economic justice, and political justice to every citizen. Then the Constitution provides liberty to every citizen, of liberty of thought, liberty of expression, liberty of belief, liberty of faith, and worship. Then also, our preamble guarantees equality of status and opportunity, and to promote among them all fraternity. According to preamble, irrespective of caste, creed, group, sex, place of birth, all are brothers. Then preamble speaks about the unity and integrity of the country. We know India is a country with diversity, multilingual, multicultural, multi-religious country. But we are all Indians. India is our nation. Then the last line of the preamble ends like this. In our Constituent Assembly, 26th day of November 1949, do hereby adopt, enact, and give to ourselves this Constitution. What is the base of the preamble? During the framing of the Constitution, I focused on one point, that is the objectives resolution. Objectives resolution was moved by Pandit Jawaharlal Nehru on 13th December 1946, and the same resolution was adopted by the Constituent Assembly on January 22nd, 1947. That objectives resolution was the main source of our preamble. We adopted the objectives resolution in the form of preamble with material modification. So the base of the preamble is objectives resolution. ವಿದ್ಯಾರ್ಥಿಗಳೇ, ನಮ್ಮ ಭಾರತ ಸಂವಿಧಾನ ಹೊಂದಿರುವಂತಹ ಪ್ರಸ್ತಾವನೆಗೆ ಮೂಲ ಅಥವಾ ಆಧಾರ ಯಾವುದು? ನಮ್ಮ ಪ್ರಸ್ತಾವನೆಯ ಆಧಾರ ಅಂದ್ರೆ ಧ್ಯೇಯಗಳ ನಿರ್ಣಯ. ನಮ್ಮ ಸಂವಿಧಾನ ರಚನಾ ಸಭೆ ಡಿಸೆಂಬರ್ 13, 1946ರಂದು ಸಂವಿಧಾನ ರಚನಾ ಸಭೆಯಲ್ಲಿ ಪಂಡಿತ್ ಜವಾಹರ್ಲಾಲ್ ನೆಹರೂರವರು ಒಂದು ನಿರ್ಣಯವನ್ನು ಮಂಡಿಸ್ತಾರೆ. ಆ ನಿರ್ಣಯವೇ ಧ್ಯೇಯಗಳ ನಿರ್ಣಯ. ಧ್ಯೇಯಗಳ ನಿರ್ಣಯದ ಸಾರ ಏನಾಗಿತ್ತು ಅಂದ್ರೆ ಸಂವಿಧಾನ ಹೇಗಿರಬೇಕು, ಭಾರತ ಸಂವಿಧಾನದ ಸ್ವರೂಪ ಹೇಗಿರಬೇಕು ಎನ್ನುವುದನ್ನ ಆ ಧ್ಯೇಯಗಳ ನಿರ್ಣಯ ಸ್ಪಷ್ಟಪಡಿಸ್ತಾ ಇತ್ತು. ಅಂದ್ರೆ ಭಾರತ ಸಂವಿಧಾನ ಯಾವ
ನಿರ್ದೇಶನದ ಆಧಾರದ ಮೇಲೆ ರಚಿಸಲ್ಪಡಬೇಕು, ಅದರ ಸ್ವರೂಪ ಹೇಗಿರಬೇಕು ಎನ್ನುವುದನ್ನ ಅದು ಒಳಗೊಂಡಿತ್ತು. ಅದರ ಆಧಾರದ ಮೇಲೆ ಸಂವಿಧಾನ ರಚನಾಕಾರರು ರಚಿಸಿಕೊಂಡು ಹೋದರು. ಆ ಧ್ಯೇಯಗಳ ನಿರ್ಣಯ ಪಂಡಿತ್ ಜವಾಹರ್ಲಾಲ್ ನೆಹರೂರವರಿಂದ ಜನವರಿ 22, 1947 ಸರ್ವಾನುಮತದಿಂದ ಅಂಗೀಕಾರ ಆಯಿತು. ಆ ಧ್ಯೇಯಗಳ ನಿರ್ಣಯ ನಂತರ ಮಾರ್ಪಾಡು ಆಗಿ ಪ್ರಸ್ತುತ ಭಾರತ ಸಂವಿಧಾನದ ಪ್ರಸ್ತಾವನೆಯಾಗಿದೆ. ಈ ಸಂವಿಧಾನದ ಪ್ರಸ್ತಾವನೆಯ ಬಗ್ಗೆ ಕೆಲವು ಹೇಳಿಕೆಗಳಿದೆ. ಸಮ್ ಡೆಫಿನೇಷನ್ಸ್ ಆರ್ propagated by experts, constitutional experts. According to K. Munshi, the preamble is the political horoscope of our sovereign democratic republic. Then another member of the Constituent Assembly and also is a constitutional expert, he opined that the preamble is the most precious part of the Constitution. It is the soul of the Constitution. It is a key to the Constitution. It is a jewel set in the Constitution. It is a proper yardstick with which one can measure the worth of the Constitution. Yes, certainly preamble is a political horoscope according to K. Munshi. Then the Pandit Thakur Das Bhargava says preamble is a precious part of the Constitution, soul of the Constitution, key to the Constitution, jewel to the Constitution, and yardstick to measure the Constitution. ನೋಡಿ ವಿದ್ಯಾರ್ಥಿಗಳೇ, ಪ್ರಸ್ತಾವನೆಗೆ ಸಂಬಂಧಪಟ್ಟ ಹಾಗೆ ವ್ಯಾಖ್ಯಾನಗಳು ಅಥವಾ ಹೇಳಿಕೆಗಳು ಅಂತ ಹೇಳ್ಬೋದು ನಾವು ಅದನ್ನ. ಭಾರತ ಸಂವಿಧಾನ ರಚನಾ ಸಮಿತಿಯ ಸದಸ್ಯರಲ್ಲೊಬ್ಬರು ಹಾಗೂ ಸಂವಿಧಾನ ತಜ್ಞರಾಗಿದ್ದಂತಹ ಕೆ. ಎಂ. ಮುನ್ಷಿ ಅವರು ಪ್ರಸ್ತಾವನೆ ಅಂದ್ರೆ ನಮ್ಮ ಸಾರ್ವಭೌಮ ಪ್ರಜಾಸತ್ತಾತ್ಮಕ ಗಣರಾಜ್ಯದ ಒಂದು ರಾಜಕೀಯ ಜಾತಕ ಅಂತ ಕರೀತಾರೆ. ಅಂದ್ರೆ ನಮ್ಮ ಸಾರ್ವಭೌಮತ್ವ ಹೇಗಿದೆ, ನಮ್ಮ ಪ್ರಜಾಸತ್ತಾತ್ಮಕ ವ್ಯವಸ್ಥೆ ಹೇಗಿರುತ್ತೆ, ನಮ್ಮ ಗಣರಾಜ್ಯ ಹೇಗಿರುತ್ತೆ ಎನ್ನುವುದರ ಬಗ್ಗೆ ಒಂದು ಜಾತಕ ಇದ್ದ ಹಾಗೆ. ಠಾಕೂರ್ ದಾಸ್ ರವರು, ಪಂಡಿತ್ ಠಾಕೂರ್ ದಾಸ್ ಅವರು ಸಂವಿಧಾನ ರಚನಾ ಸಭೆಯ ಸದಸ್ಯರು ಮತ್ತು ಅವರು ಒಬ್ಬ ಸಂವಿಧಾನ ತಜ್ಞರು ಆಗಿರ್ತಾರೆ. ಅವರ ಪ್ರಕಾರ ಸಂವಿಧಾನದ ಪ್ರಸ್ತಾವನೆಯು ಸಂವಿಧಾನದ ಅತ್ಯಮೂಲ್ಯವಾದಂತಹ ಭಾಗ, ಸಂವಿಧಾನದ ಒಂದು ಆತ್ಮ ಇದ್ದ ಹಾಗೆ, ಸಂವಿಧಾನದ ಒಂದು ಕೀಲಿಕೈ ಇದ್ದ ಹಾಗೆ, ಸಂವಿಧಾನದ ಒಂದು ಒಡವೆ ಇದ್ದ ಹಾಗೆ, ಸಂವಿಧಾನವನ್ನ ಅಳೆಯುವ ಮೌಲ್ಯಯುತವಾದಂತಹ ಮಾಪನ ಅಂತ ಹೇಳಿ ಕರೆದಿದ್ದಾರೆ. ಅಂದ್ರೆ ಸಂವಿಧಾನ ಅಂದ್ರೆ ಅದೊಂದು ಪ್ರಸ್ತಾವನೆ ಅಂದ್ರೆ ಸಂವಿಧಾನದ ಒಂದು ಆತ್ಮ, ಸಂವಿಧಾನದ ಒಂದು ಕೀಲಿಕೈ, ಸಂವಿಧಾನದ ಒಂದು ಒಡವೆ, ಸಂವಿಧಾನದ ಒಂದು ಮಾಪನ. ನಾವು ಎಲ್ಲ ಲಿಖಿತ ಸಂವಿಧಾನಗಳು ಪ್ರಸ್ತಾವನೆಯನ್ನ ಹೊಂದಿರುವುದನ್ನು ನಾವು ಕಾಣಬಹುದು. ಎಲ್ಲ ಲಿಖಿತ ಸಂವಿಧಾನಗಳ ಪ್ರಸ್ತಾವನೆ ಅಧ್ಯಯನ ಮಾಡಿದಾಗ ನಮಗೆ ಆ ದೇಶದ ಜನರ ಮನೋಧರ್ಮ, ಆ ದೇಶದ ಸರ್ಕಾರ, ಆ ದೇಶದ ಜನರ ಆಲೋಚನೆಗಳು, ಆ ದೇಶದ ಜನರ ರಾಜಕೀಯ ಪದ್ಧತಿ ಮತ್ತು ಆ ಸಂವಿಧಾನ ಒಳಪುಟಗಳಲ್ಲಿ ಇರುವಂತಹ ಅಂಶಗಳೇನು ಎನ್ನುವಂಥದ್ದು ನಮಗೆ ಸಂಕ್ಷಿಪ್ತವಾಗಿ ಪರಿಚಯ ಆಗುತ್ತೆ. ಯಾವುದಾದ್ರೂ ಒಂದು ಗ್ರಂಥವನ್ನು ಓದುವ ಮುನ್ನ ಅದರಲ್ಲಿ ಒಂದು ಮುನ್ನುಡಿಯನ್ನು ಓದಿದ್ರೆ ಆ ಗ್ರಂಥದ ಒಳಗಡೆ ಏನಿದೆ ಅನ್ನೋದು ನಮಗೆ ಅರ್ಥ ಆಗುತ್ತೆ. ಹಾಗಾಗಿ ಸಂವಿಧಾನದ ಪ್ರಸ್ತಾವನೆ ನಮಗೆ ಸಂಕ್ಷಿಪ್ತವಾದಂತಹ ಪರಿಚಯವನ್ನ ಮಾಡಿಕೊಡುತ್ತೆ.
Samvidhana, preamble, also is a part of the Constitution. One of the controversies about the preamble is as to whether it is a part of the Constitution or not. Debate was held about this issue. Then the issue resolved after many debate held at Supreme Court also. In the Berubari Union case in 1960, the Supreme Court said that the preamble is a part of the Constitution. Preamble is a part of the Constitution. I'm sorry, wrongly typed here. In the Berubari Union case, the Supreme Court said that the preamble is not a part of the Constitution. Please make it correction, wrongly typed here. In the Berubari Union case, the Supreme Court said that the preamble is not a part of the Constitution. The same Supreme Court rejected the earlier opinion of the Berubari Union case. Supreme Court held that preamble is a part of the Constitution. In 1973, famous Keshavananda Bharati case, Supreme Court held that the preamble is a part of the Constitution. In the LIC of India case also, in 1995, the Supreme Court again said that the preamble is an integral part of the Constitution. ಪ್ರಸ್ತಾವನೆ ಸಂವಿಧಾನದ ಒಂದು ಭಾಗವೇ ಅಥವಾ ಅಲ್ಲವೇ ಎನ್ನುವಂಥ ಒಂದು ಪ್ರಶ್ನೆ ಭಾರತ ಸಂವಿಧಾನಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಚರ್ಚೆ ನಡೆಯಿತು. ಈ ವಿವಾದಕ್ಕೆ ಸಂಬಂಧಪಟ್ಟ ಹಾಗೆ ಕಾಲಕಾಲಕ್ಕೆ ನ್ಯಾಯಾಲಯ ತೀರ್ಪುಗಳನ್ನು ನೀಡ್ತಾ ಬಂತು. ಪ್ರಕರಣಗಳು ದಾಖಲಾದವು. ಆ ಪ್ರಕರಣಗಳಲ್ಲಿ ಬಹಳ ಪ್ರಮುಖವಾಗಿ ಒಂದು ಬೇರುಬಾರಿ ಯೂನಿಯನ್ ಕೇಸ್ 1960ರಲ್ಲಿ, 2 ಕೇಶವಾನಂದ ಭಾರತಿ ಕೇಸ್ 1973ರಲ್ಲಿ, 3 LIC ಆಫ್ ಇಂಡಿಯಾ ಕೇಸ್ 1995ರಲ್ಲಿ. ಈ 3 ಪ್ರಕರಣಗಳಲ್ಲಿ ಮೊದಲನೇ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಪ್ರಸ್ತಾವನೆಯು ಸಂವಿಧಾನದ ಭಾಗವಲ್ಲ ಎಂದು ತೀರ್ಪನ್ನು ನೀಡಿತು. ಬೇರುಬಾರಿ ಯೂನಿಯನ್ ಪ್ರಕರಣದಲ್ಲಿ. ನಂತರದ 2 ಪ್ರಕರಣಗಳಲ್ಲಿ ಸುಪ್ರೀಂ ಕೋರ್ಟ್ ಕೇಶವಾನಂದ ಭಾರತಿ ಕೇಸ್ 1973 ಮತ್ತು LIC ಆಫ್ ಇಂಡಿಯಾ ಕೇಸ್ 1995ರಲ್ಲಿ ಸುಪ್ರೀಂ ಕೋರ್ಟ್ ಹಿಂದಿನ ಅಂದ್ರೆ ಬೇರುಬಾರಿ ಕೇಸ್ನ ಪ್ರಕರಣದಲ್ಲಿ ನೀಡಿದಂತಹ ತೀರ್ಪನ್ನ ತಿರಸ್ಕರಿಸಿ ಪ್ರಸ್ತಾವನೆಯು ಭಾರತ ಸಂವಿಧಾನದ ಭಾಗ ಎಂಬುದಾಗಿ ಘೋಷಿಸಿತು. ಅರ್ಥ ಆಗಿರ್ಬೋದು ನಿಮಗೆ. ಬೇರುಬಾರಿ ಕೇಸಲ್ಲಿ ಪ್ರಸ್ತಾವನೆಯು ಸಂವಿಧಾನದ ಭಾಗವಲ್ಲ ಅಂತ ಹೇಳುತ್ತೆ. ಅದೇ ಸುಪ್ರೀಂ ಕೋರ್ಟ್ ಕೇಶವಾನಂದ ಭಾರತಿ ಪ್ರಕರಣ ಮತ್ತು LIC ಆಫ್ ಇಂಡಿಯಾ ಕೇಸ್ನಲ್ಲಿ ಸಂವಿಧಾನದ ಭಾಗ ಪ್ರಸ್ತಾವನೆ ಎಂಬುದಾಗಿ ಮತ್ತೆ ಪ್ರತಿಪಾದನೆಯನ್ನು ಮಾಡುತ್ತದೆ. Dear students, let us know about the amendability of the Constitution, whether we can amend the Constitution or not. In the Berubari case, Berubari Union case, Supreme Court said that the preamble is not a part of the Constitution. So the question of amending the Constitution according to Article 368 never arises in Berubari case. But as we know that the Supreme Court is reversed its judgment in Keshavananda Bharati case. The Supreme Court held that the preamble can be amended in Keshavananda Bharati case 1973. Supreme Court held that the
Preamble can be amended, but subject to the condition that no amendment is done to the basic structure, basic feature of the Constitution. Basic elements or the fundamental features of the Constitution cannot be altered by an amendment under Article 368. After Keshavananda Bharati case, after 1973, preamble has been amended once in 1976 by the 42nd Constitutional Amendment Act. Through this Amendment Act, 3 words are incorporated. Already I said. Again, I reiterate that the 3 words are incorporated in our Constitution. These three words are socialist, secular, and integrity. ವಿದ್ಯಾರ್ಥಿಗಳೇ, ನಮಗೆ ಪ್ರಸ್ತಾವನೆಯನ್ನು ತಿದ್ದುಪಡಿ ಮಾಡಬಹುದಾ ಎನ್ನುವಂತ ಒಂದು ಪ್ರಶ್ನೆ ನಿರಂತರವಾಗಿ ಕಾಡ್ತಾ ಇತ್ತು. ಅದೊಂದು ವಿವಾದವಾಗಿತ್ತು. ಪದೇ ಪದೇ ಅದು ಚರ್ಚೆ ಆಗ್ತಾ ಇತ್ತು. ಮತ್ತು ಇಲ್ಲಿ ಕೇಶವಾನಂದ ಭಾರತಿ ಪ್ರಕರಣದಲ್ಲಿ ಇದನ್ನ ತಿದ್ದುಪಡಿ ಮಾಡಬಹುದೇ ಎನ್ನುವಂತ ಪ್ರಶ್ನೆ ಉದ್ಭವ ಆಯಿತು. ಆಗ ಸುಪ್ರೀಂ ಕೋರ್ಟ್ ಭಾರತ ಸಂವಿಧಾನದ ಪ್ರಸ್ತಾವನೆಯನ್ನ ತಿದ್ದುಪಡಿ ಮಾಡಬಹುದು, ತಿದ್ದುಪಡಿ ಮಾಡಲಿಕ್ಕೆ ಅವಕಾಶ ಕೊಟ್ಟಿರುವಂತಹ ವಿಧಿ ಅಂದ್ರೆ 368ನೇ ವಿಧಿ. ಭಾರತ ಸಂವಿಧಾನದ 368ನೇ ವಿಧಿಯ ಪ್ರಕಾರ ಸಂವಿಧಾನದ ಪ್ರಸ್ತಾವನೆಯನ್ನ ತಿದ್ದುಪಡಿ ಮಾಡಬಹುದು ಎಂಬ ತೀರ್ಪನ್ನು ಸುಪ್ರೀಂ ಕೋರ್ಟ್ ಕೊಡುತ್ತೆ. ಹೀಗೆ ತಿದ್ದುಪಡಿಯನ್ನು ಮಾಡುವಾಗ ಪ್ರಸ್ತಾವನೆಯಲ್ಲಿರುವಂತಹ ಮೂಲಾಂಶಗಳನ್ನಾಗಲಿ ಮಾರ್ಪಾಡು ಮಾಡಬಾರದು. ಮೂಲ ರಚನೆಗೆ ಧಕ್ಕೆಯನ್ನ ತರದಂತಹ ರೀತಿಯಲ್ಲಿ ಪ್ರಸ್ತಾವನೆಗೆ ಭಾರತದ ಸಂಸತ್ತು ತಿದ್ದುಪಡಿಯನ್ನು ಮಾಡಬಹುದು ಎನ್ನುವಂಥದ್ದನ್ನ ಈ ಪ್ರಸ್ತಾವನೆಯಲ್ಲಿ ಈ ಸುಪ್ರೀಂ ಕೋರ್ಟ್ ತನ್ನ ತೀರ್ಪಿನಲ್ಲಿ ಸ್ಪಷ್ಟಪಡಿಸ್ತದೆ. ಹಾಗಾದ್ರೆ ಪ್ರಸ್ತಾವನೆಗೆ ತಿದ್ದುಪಡಿ ಆಗಿದೆಯಾ? ಎಷ್ಟು ಬಾರಿ ತಿದ್ದುಪಡಿ ಆಗಿದೆ? ಭಾರತ ಸಂವಿಧಾನದ ಪ್ರಸ್ತಾವನೆಗೆ ಈ ತನಕ ಒಂದೇ ಒಂದು ಬಾರಿ ತಿದ್ದುಪಡಿ ಆಗಿದೆ. 1976ರಲ್ಲಿ 42ನೇ ತಿದ್ದುಪಡಿಯ ಪ್ರಕಾರ ಈಗಾಗಲೇ ನಾನು ಹೇಳಿರುವಂತೆ 3 ಪದಗಳನ್ನು ಸೇರಿಸಲಾಯಿತು. ಸಮಾಜವಾದಿ, ಜಾತ್ಯತೀತ, ಸಮಗ್ರತೆ ಎಂಬ 3 ಪದಗಳನ್ನು ಸೇರ್ಪಡೆ ಮಾಡಲಾಯಿತು. ಹಾಗಾಗಿ ಪ್ರಸ್ತಾವನೆಗೂ ತಿದ್ದುಪಡಿಯನ್ನ ಮಾಡಬಹುದು. ಪ್ರಸ್ತಾವನೆಯ ಪ್ರಮುಖ ಅಂಶಗಳು ಯಾವುದು ಅಂತ ನೋಡೋಣ. ಪ್ರಸ್ತಾವನೆಯ ಪ್ರಮುಖ ಅಂಶಗಳು, ಕೀ ಫ್ಯಾಕ್ಟರ್ಸ್ ಇನ್ ದ ಪ್ರಿಯಾಂಬಲ್. Number 1, first key factor of the fact of the preamble is we the people of India. I reiterate that the preamble begins with the we the people of India. The preamble categorically accepts the principle of popular sovereignty. Peoples are sovereign. According to preamble, the word we the people means people are sovereign. It begins with the words we the people of India. These words testify the fact that the people of India are the ultimate source of all authority. The all authority of the government. The government derives its all powers from them. Look, the people are sovereign. Sovereignty lies with the people.
ultimate source of the power is people. Power comes from the people. Power comes from the people. The Constitution of India framed on behalf of the people. The members of the Constituent Assembly, they accepted the Constitution on behalf of the people of India. They framed the Constitution for the people. They accepted the Constitution on behalf of the people. So people are sovereign. The constitutional body, which is called as Constituent Assembly, elected indirectly by the people. They sit together, members sit together, and they prepare the Constitution for the sake of people. Ultimately, they sign the Constitution. All the members have signed the Constitution on behalf of the people. That's why we the people of India is a very important factor in the preamble. ಭಾರತದ ಪ್ರಜೆಗಳಾದ ನಾವು ಎನ್ನುವಂಥ ಪದದ ಮೂಲಕ, ಈ ಪದಗಳ ಮೂಲಕ ನಮ್ಮ ಪ್ರಸ್ತಾವನೆ ಪ್ರಾರಂಭ ಆಗುತ್ತೆ. ಭಾರತದ ಪ್ರಜೆಗಳಾದ ನಾವು ಅಂದ್ರೆ ಭಾರತ ಸಂವಿಧಾನದ ಪ್ರಸ್ತಾವನೆ ಜನತಾ ಪರಮಾಧಿಕಾರ ತತ್ವವನ್ನು ಸ್ಪಷ್ಟಪಡಿಸುತ್ತದೆ. ಜನತಾ ಪರಮಾಧಿಕಾರ ಅಂದ್ರೆ ಪರಮಾಧಿಕಾರ ಜನತೆಯಲ್ಲೇ ಇದೆ ಅಂತ. ಭಾರತದ ಜನತೆಯೇ ಎಲ್ಲ ಅಧಿಕಾರದ, ಎಲ್ಲ ಪ್ರಾಧಿಕಾರದ ಅಂತಿಮವಾದ ಆಧಾರ ಸ್ತಂಭಗಳು ಅಂತ ಹೇಳುತ್ತೆ. ಭಾರತ ಸರ್ಕಾರ ಜನತೆಯಿಂದ ಅಧಿಕಾರವನ್ನು ಪಡೆದಿದೆ ಎಂಬುದನ್ನ ಇದು ಸಾಬೀತುಪಡಿಸ್ತಾ ಇದೆ. ಅಂದ್ರೆ ಸಂವಿಧಾನದ ಮೂಲ ಜನತೆ, ಸರ್ಕಾರದ ಮೂಲ ಜನತೆ, ಅಧಿಕಾರದ ಮೂಲ ಜನತೆ, ಪರಮಾಧಿಕಾರದ ಮೂಲ ಜನತೆ, ಜನತೆಯಿಂದಲೇ ಪರಮಾಧಿಕಾರ, ಜನತೆಯಿಂದಲೇ ಪ್ರಭುಗಳು, ಜನತೆಯಿಂದಲೇ ಅಧಿಕಾರ ಎಂಬುದನ್ನ ಈ ಪ್ರಸ್ತಾವನೆಯ ಭಾರತದ ಪ್ರಜೆಗಳಾದ ನಾವು ಎಂಬ ಅಂಶವು ನಮಗೆ ವಿವರಿಸುತ್ತದೆ. The second factor is sovereign. The word sovereign implies that India is neither a dependency nor a dominion of any other nation, but an independent state. There is no authority above it, and it is free to conduct its affairs, both internal and external. India is a sovereign state. We have both external and internal sovereignty. We are free to. Indian government, Indian legislature is free to make any treaties with any countries. Indian government is free, according to preamble, to frame its own laws, even within territories and outside territory. We are independent states after 1947. India is independent. Before 1947, India was ruled by British government. That's why we called it British India. Now ours is an independent India. We have our own constitution. We have our own legislature. We have our own executive. We have our own judiciary. No country can interfere in any affairs of Indian system. ಭಾರತ ಒಂದು ಸಾರ್ವಭೌಮ ರಾಷ್ಟ್ರ, ಸ್ವತಂತ್ರ ರಾಷ್ಟ್ರ. ನಮ್ಮದೇ ಆದ ಸಂವಿಧಾನ ಇದೆ, ನಮ್ಮದೇ ಆದ ಸರ್ಕಾರ ಇದೆ, ನಮ್ಮದೇ ಆದ ಶಾಸಕಾಂಗ, ನಮ್ಮದೇ ಆದ ಕಾರ್ಯಾಂಗ, ನಮ್ಮದೇ ಆದ ನ್ಯಾಯಾಂಗ ಇದೆ. ಆಂತರಿಕ ಪರಮಾಧಿಕಾರವಿದೆ, ಬಾಹ್ಯ ಪರಮಾಧಿಕಾರವಿದೆ. ನಮ್ಮ ದೇಶದ ಒಳಗಿನ ವ್ಯಕ್ತಿಗಳು ಮತ್ತು ಸಂಸ್ಥೆಗಳಿಗೆ ಸಂಬಂಧಪಟ್ಟ ಹಾಗೆ ನಾವೇ ಕಾನೂನುಗಳನ್ನು ರಚಿಸಿಕೊಳ್ಬಹುದು. ನಮ್ಮ ದೇಶ ನಮ್ಮ ಗಡಿಯಾಚೆಗಿನ ಯಾವುದೇ ದೇಶಗಳ ಜೊತೆಗೆ
ಯಾವುದೇ ರೀತಿಯ ಸಂಬಂಧಗಳನ್ನ ಹೊಂದುವಂತಹ ಸ್ವಾತಂತ್ರ್ಯವನ್ನ ಹೊಂದಿದೆ. ಸ್ವತಂತ್ರವಾಗಿ ವ್ಯವಹಾರಗಳನ್ನ ನಡೆಸಬಹುದು. ಹಾಗಾಗಿ ಅದನ್ನೇ ನಾವು ಸಾರ್ವಭೌಮತೆ, ಪರಮಾಧಿಕಾರ ಎಂಬಂತೆ ಕರೆಯುತ್ತೇವೆ. Then the third factor is socialist. In 1976, the preamble was amended to include the word socialism. What is socialism? Socialism reflects the fact that India is committed to secure social, economic, and political justice to the people of India, to all its people. The term India is a socialist state really means India is a liberal democratic socialist state. Yes, India is a liberal democratic socialist state. We have various social, economic, and political plans. We have 5-year plans. We have our own Niti Aayog. Earlier it was called as Planning Commission, which prepares, now Niti Aayog prepares various plans for overall development of the Indians. ಭಾರತ ಒಂದು ಸಮಾಜವಾದಿ ರಾಷ್ಟ್ರ. ಸಮಾಜವಾದಿ ಎಂಬ ಪದ ಮೂಲ ಸಂವಿಧಾನದಲ್ಲಿ ಇರಲಿಲ್ಲ, ಮೂಲ ಪ್ರಸ್ತಾವನೆಯಲ್ಲಿ ಇರಲಿಲ್ಲ. 1976ರಲ್ಲಿ 42ನೇ ತಿದ್ದುಪಡಿಯ ಮೂಲಕ ಸಮಾಜವಾದಿ ಎಂಬ ಪದವನ್ನ ಭಾರತ ಸಂವಿಧಾನದ ಪ್ರಸ್ತಾವನೆಗೆ ಸೇರಿಸಲಾಯಿತು. ಸಮಾಜವಾದಿ ಎಂಬ ಪದ ಭಾರತವು ತನ್ನ ಜನತೆಗೆ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನ ಒದಗಿಸಲಿಕ್ಕೆ ಅದು ಸಿದ್ಧವಾಗಿದೆ, ಬದ್ಧವಾಗಿದೆ ಎಂಬುದನ್ನ ಪ್ರತಿಬಿಂಬಿಸುತ್ತದೆ. ಸಮಾಜವಾದಿ ರಾಷ್ಟ್ರ ಭಾರತ. ಸಮಾಜವಾದಿ ಎಂಬ ಪದ ಭಾರತ ಒಂದು ಉದಾರವಾದಿ ಪ್ರಜಾಸತ್ತಾತ್ಮಕ ಸಮಾಜವಾದಿ ರಾಷ್ಟ್ರ ಎಂಬುದನ್ನು ಸಾಬೀತುಪಡಿಸ್ತದೆ. ನೋಡಿ, ಭಾರತ ಸಮಾಜವಾದಿ ಹೇಗೆ ಅಂದ್ರೆ, ಈ ದೇಶದ ಎಲ್ಲ ಪ್ರಜೆಗಳ ಸರ್ವಾಂಗೀಣ ಪ್ರಗತಿಗೆ ಬೇಕಾದಂತಹ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನ ಒದಗಿಸಲಿಕ್ಕೆ ಬೇಕಾದಂತಹ ಎಲ್ಲ ನೀತಿ ಕಾರ್ಯಕ್ರಮಗಳನ್ನು ರೂಪಿಸ್ತದೆ. ನಮ್ಮಲ್ಲಿ ನೋಡಿ, ಮಿಶ್ರ ಆರ್ಥಿಕ ವ್ಯವಸ್ಥೆ ಇದೆ. ನಮ್ಮಲ್ಲಿ ಮಿಶ್ರ ಆರ್ಥಿಕ ವ್ಯವಸ್ಥೆ ಅಂದ್ರೆ ನಮ್ಮಲ್ಲಿ ಸರ್ಕಾರ ಮತ್ತು ಖಾಸಗಿ ಒಡೆತನಗಳು ಎರಡಕ್ಕೂ ಅವಕಾಶವನ್ನ ಕಲ್ಪಿಸಿಕೊಟ್ಟಿದೆ. ಒಂದು ಕಲ್ಯಾಣ ರಾಜ್ಯ, ಸುಖಿ ರಾಜ್ಯವನ್ನ ಸ್ಥಾಪನೆ ಮಾಡಬೇಕು ಎನ್ನುವಂಥದ್ದು ಸಮಾಜವಾದಿ ತತ್ವದ ಆಶಯವಾಗಿದೆ. ವಿದ್ಯಾರ್ಥಿಗಳೇ, ನಾನು ಈ ದಿನದಲ್ಲಿ ನಿಮಗೆ ಪ್ರಸ್ತಾವನೆಯ ಪ್ರಮುಖ ಅಂಶಗಳ ಬಗ್ಗೆ ನಾನು ಹೇಳಿದ್ದೇನೆ. ಇನ್ನು ಪ್ರಸ್ತಾವನೆಗೆ ಸಂಬಂಧಪಟ್ಟಂತ ಇನ್ನು ಹಲವು ಅಂಶಗಳನ್ನ ನಾನು ನಿಮಗೆ ಮುಂದಿನ ತರಗತಿಯಲ್ಲಿ ವಿವರಿಸಲಿಕ್ಕೆ ಪ್ರಯತ್ನವನ್ನ ಪಡ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.